ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ ಪಾಟೀಲ್. 10ನೇ ತರಗತಿ ಸಮಾಜ ವಿಜ್ಞಾನ ಮೊದಲನೇ ಭಾಗದ ಪಾಠಗಳನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಭೂಗೋಳಶಾಸ್ತ್ರದ ಎಲ್ಲ ಅಧ್ಯಾಯಗಳನ್ನು ಮುಗಿಸಿದ್ವಿ ಮೊದಲನೇ ಭಾಗದಲ್ಲಿ. ಈಗ ಇತಿಹಾಸದ ಮೊದಲನೇ ಪಾಠದಿಂದ ಶುರು ಮಾಡೋಣ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಇವೆಲ್ಲ ಉಪಯೋಗಗಳನ್ನು ಪಡ್ಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. DSCRT ವಿಡಿಯೋಗಳು, NCERT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, ಇವೆಲ್ಲವುಗಳನ್ನು ಕನ್ನಡದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು ಮತ್ತು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇವೆಲ್ಲದರ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲಿಂದ ಪಡ್ಕೋಬಹುದು. ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವೆಲ್ಲ ಉಪಯೋಗಗಳನ್ನು ಪಡ್ಕೊಳ್ಳಿ. ಹಾಗೆಯೇ ಇಲ್ಲಿ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್, ಪ್ರಶ್ನೆ ಪತ್ರಿಕೆಗಳ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. 2017ರಿಂದ 2020ರವರೆಗೆ 20 ಕ್ವಶನ್ ಪೇಪರ್ಗಳಲ್ಲಿ ಪ್ರತಿ ಪಾಠದ ಮೇಲೆ ಬಂದಂತಹ ಕ್ವಶನ್ಗಳನ್ನು ಇಲ್ಲಿ ಪಾಠದ ಎಂಡ್ಗೆ ಡಿಸ್ಕಸ್ ಮಾಡ್ತೀವಿ. ಇದನ್ನು 10ನೇ ತರಗತಿ ಸ್ಟೂಡೆಂಟ್ಸ್ಗೆ ಶೇರ್ ಮಾಡೋದ್ರ ಮೂಲಕ ಅವರು ಈ ರೀತಿಯ ಒಂದು ಕ್ವಶನ್ಗಳಿಗೆ ಹೇಗೆ ಆನ್ಸರ್ ಮಾಡಬಹುದು ಅನ್ನೋದನ್ನು ಕಲಿಬಹುದು. ಇದು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. ಇನ್ನು ಪಾಠಕ್ಕೆ ಬರೋಣ. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದ 2ನೇ ಅಧ್ಯಾಯ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ನಾವು ಈಗಾಗಲೇ ನೋಡಿದ್ವಿ ಯಾವ ಯುರೋಪಿಯನ್ನರು ಭಾರತಕ್ಕೆ ಬಂದು ತಮ್ಮ ಕಂಪನಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಮತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಕದನಗಳನ್ನು ನೋಡಿದ್ವಿ. ಅಂತಿಮವಾಗಿ ಬ್ರಿಟಿಷರಿಗೆ ಜಯ ಸಿಗುತ್ತೆ. ಹಲವಾರು ವರ್ಷಗಳ ಕಾಲ, ಶತಮಾನಗಳ ಕಾಲ ಭಾರತದಲ್ಲಿ ಬ್ರಿಟಿಷರು ನೆಲೆ ನಿಲ್ತಾರೆ. ಈ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಹೇಗಾಗುತ್ತೆ, ಅದೇ ರೀತಿ ಈ ಭಾರತದಲ್ಲಿ ಇದ್ದಂತಹ ರಾಜರುಗಳು, ಮರಾಠರು, ಆಂಗ್ಲರು ಇವರ ಮಧ್ಯೆ ನಡೆದಂತಹ ಯುದ್ಧಗಳು, ಹಾಗೂ ಈ ಬ್ರಿಟಿಷರ ಗವರ್ನರ್ ಜನರಲ್ಸ್ಗಳು ತಂದಂತಹ ಪದ್ಧತಿಗಳಾದಂತಹ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ, ಹಾಗೆ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಮತ್ತು ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆಯೂ ನಾವು ಈ ಪಾಠದಲ್ಲಿ ಕಲಿತೀವಿ. ಈ ಪಾಠವನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೋತೀವಿ. ಮೊದಲನೇ ಭಾಗದಲ್ಲಿ ನಾವು ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಕಲಿತೀವಿ. ಕರ್ನಾಟಿಕ್ ಯುದ್ಧಗಳು ಆದಮೇಲೆ ಮುಂದೆ ಆಂಗ್ಲೋ ಮರಾಠ ಯುದ್ಧಗಳು ನಡೀತವೆ. ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ, ಅದನ್ನು ಕಲಿತೀವಿ. ಈ ಸಹಾಯಕ ಸೈನ್ಯ ಪದ್ಧತಿಗಳಲ್ಲಿ ಯಾವ್ಯಾವ ನಿಬಂಧನೆಗಳನ್ನು ಬ್ರಿಟಿಷರು ಹೇರಿರ್ತಾರೆ ಅನ್ನೋದನ್ನು ಕಲಿತೀವಿ. ಹಾಗೆ 2ನೇ ಭಾಗದಲ್ಲಿ ಏನು ಕಲಿತೀವಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದಂತಹ ಮರಾಠರು ಈ ಆಂಗ್ಲರೊಂದಿಗೆ ನಡೆಸಿದಂತಹ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧ ಅಂತ ನಡೀತವೆ. 3 ಆಂಗ್ಲೋ ಮರಾಠ ಯುದ್ಧಗಳನ್ನು ಕಲಿತೀವಿ. ಹಾಗೆ ಈ ಆಂಗ್ಲೋ ಸಿಖ್ ಯುದ್ಧಗಳನ್ನು ಕೂಡ ಕಲಿತೀವಿ. ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ, ಅದರ ಬಗ್ಗೆಯೂ ನಾವು 2ನೇ ಭಾಗದಲ್ಲಿ ಕಲಿತೀವಿ. 3ನೇ ಭಾಗದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆ ಭಾಗ ಇರುತ್ತೆ. ಅಂದರೆ ಈ ಪಾಠದ ಮೇಲೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಬಹುದು, ಈಗ ಆಲ್ರೆಡಿ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಈಗ ಮೊದಲನೇ ಭಾಗ ಏನು, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಬ್ರಿಟಿಷರು ಕರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡ್ತಾರೆ. ಫ್ರೆಂಚರನ್ನು, ಪೋರ್ಚುಗೀಸರನ್ನು, ಡಚ್ಚರನ್ನು ಹಿಂದಿಕ್ತಾರೆ. ಪ್ಲಾಸಿ ಮತ್ತು ಬಾಕ್ಸಾರ್ ಕದನಗಳ ಮೂಲಕ ಏನು ಮಾಡ್ತಾರೆ, ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸ್ತಾರೆ. 1765ರಲ್ಲಿ ಏನಾಗುತ್ತೆ, ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾರೆ ಬ್ರಿಟಿಷರು. ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಏನಾಗಿರುತ್ತೆ, ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲ ರಾಜರನ್ನು ಹೊಂದಿರ್ತವೆ, ಪ್ರಬಲ ರಾಜಕೀಯ ಸ್ಥಿತಿ ಇರುತ್ತೆ, ಪ್ರಬಲವಾದಂಥ ಸೈನ್ಯವನ್ನು ಅವರು ಹೊಂದಿರ್ತಾರೆ. ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತ ಆಗುತ್ತೆ. ಅವರೆಲ್ಲ ಹಿಡಿತ ಬರೀ ಬೊಂಬಾಯಿ ಮತ್ತು ಬಂಗಾಳದಲ್ಲೇ ಉಳಿಯುತ್ತೆ. ಯಾವಾಗ, 1765ರ ಹೊತ್ತಿಗೆ.
ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಈ ಮರಾಠರು ಮತ್ತು ಮೈಸೂರು ಅರಸರು ಏನಾಗ್ತಾರೆ, ಅಡ್ಡಿ ಆಗ್ತಾರೆ. ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಹೈದರಾಲಿ, ಅವರ ಮಗ ಆದಂತಹ ಟಿಪ್ಪು ಸುಲ್ತಾನ್, ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗ್ತಾರೆ ಈ ಬ್ರಿಟಿಷರಿಗೆ. 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ರಣಜಿತ್ ಸಿಂಗ್ ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿ ಆಗ್ತಾನೆ. ಇದರಿಂದ ನಮಗೇನು ತಿಳಿಯುತ್ತೆ, ಈ ಭಾರತದಲ್ಲಿ ಇರುವಂತಹ ರಾಜರುಗಳು, ಮರಾಠರು, ಮೈಸೂರು ಅರಸರು, ಸಿಖ್ಖರು ಈ ಬ್ರಿಟಿಷರನ್ನು ಹಿಂದೆ ಕಳಿಸುವಲ್ಲಿ ಪ್ರಬಲರಾಗಿರ್ತಾರೆ. 1765 ಹೊತ್ತಿಗೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಸಾರ್ತಾರೆ, ಅನೇಕ ದಾಳಿಗಳನ್ನು ಮಾಡ್ತಾರೆ. ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಉಪಾಯವಾಗಿ ಭಾರತೀಯ ರಾಜ್ಯಗಳನ್ನು ಅವರು ಕಬಳಿಸ್ತಾ ಬರ್ತಾರೆ. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನೆಲೆಸಿದಂತಹ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ, 2 ಆಂಗ್ಲೋ ಸಿಖ್ ಯುದ್ಧಗಳು ಬರ್ತವೆ. ಈ ಪಾಠದಲ್ಲಿ ನಾವು 3 ಆಂಗ್ಲೋ ಮರಾಠ ಯುದ್ಧಗಳು ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಕಲಿತೀವಿ. ಈ ಆಂಗ್ಲೋ ಮರಾಠ ಯುದ್ಧಗಳನ್ನು ಒಂದೊಂದಾಗಿ ಇಲ್ಲಿ ನೋಡ್ತಾ ಬಂದರೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1775ರಿಂದ 1782ರವರೆಗೆ. ಬಾಕ್ಸಾರ್ ಕದನದಲ್ಲಿ ಏನಾಗಿರುತ್ತೆ, ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಅವರನ್ನು ಮರಾಠರು ಹಿಂದಕ್ಕೆ ಕರೆತರ್ತಾರೆ ಮತ್ತು ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತಾರೆ. ಶಾ ಆಲಂ ಬಾಕ್ಸಾರ್ ಕದನದಲ್ಲಿ ಈ ಬ್ರಿಟಿಷರ ವಿರುದ್ಧ ಹೋರಾಡಿ ಸೋತಿರ್ತಾನೆ. ಆ ಸೋತಂಥ 2ನೇ ಶಾ ಆಲಂನನ್ನು ಮರಾಠರು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತಾರೆ. ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದಂತಹ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಡ್ತಾನೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ಕಿತ್ತಾಟ ಶುರುವಾಗುತ್ತೆ, ವೈರತ್ವ ಮನೆ ಮಾಡುತ್ತೆ. ಮರಾಠರ ಬಲಿಷ್ಠ ಪೇಶ್ವೆ ಆದಂತಹ ಮಾಧವರಾವ್ ಇವರ ಮರಣದ ನಂತರ ಅವನ ತಮ್ಮನಾದಂತಹ ನಾರಾಯಣ ರಾಯ್ ಅಧಿಕಾರಕ್ಕೆ ಬರ್ತಾರೆ ಮತ್ತು ಇವರು ಅಧಿಕಾರಕ್ಕೆ ಬಂದಂತಹ ಸ್ವಲ್ಪ ದಿನಗಳಲ್ಲಿ ಚಿಕ್ಕಪ್ಪ ರಾಘೋಬನಿಂದ ಕೊಲೆಯಾಗ್ತಾರೆ. ಈ ರಾಘೋಬನ ಇನ್ನೊಂದು ಹೆಸರು ರಘುನಾಥ್ ರಾವ್ ಅಂತ. ಈ ರಘುನಾಥ್ ರಾವ್ರಿಂದ ಈ ನಾರಾಯಣ ರಾಯರ ಕೊಲೆ ಆಗುತ್ತೆ. ಇದರಿಂದ ಪೇಶ್ವೆ ಸ್ಥಾನಕ್ಕೆ ಮತ್ತೆ ಅಂತಃಕಲಹ ಶುರುವಾಗುತ್ತೆ. ಈ ರಾಜ್ಯದಲ್ಲಿ ಅಂತರ್ರಾಜ್ಯದಲ್ಲೇ ಕಲಹ ಶುರುವಾಗುತ್ತೆ. ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ರಾಘೋಬನ ಬದಲಿಗೆ ನಾರಾಯಣನ ಮಗನಾದಂತಹ 2ನೇ ಮಾಧವರಾವ್ ಪಟ್ಟಕ್ಕೇರ್ತಾನೆ. ಇಲ್ಲಿ ನಾರಾಯಣ ರಾಯನನ್ನು ಕೊಂದದ್ದು ರಾಘೋಬ, ಯಾಕಾಗಿ? ಅದೇ ಸಿಂಹಾಸನಕ್ಕಾಗಿ. ಆದರೆ ಏನಾಗುತ್ತೆ, 2ನೇ ಮಾಧವರಾವ್ ಮತ್ತೆ ಪಟ್ಟಕ್ಕೇರ್ತಾರೆ. ಈ ಮರಾಠ ಒಕ್ಕೂಟ ಇವರನ್ನು ಪಟ್ಟು ಕಟ್ಟತ್ತೆ. ಮರಾಠ ಮನೆತನಗಳಿಂದ ನಿರೀಕ್ಷಿತವಾದಂತಹ ಬೆಂಬಲ ಸಿಗದಂತಹ ರಾಘೋಬ ಏನು ಮಾಡ್ತಾರೆ, ಬ್ರಿಟಿಷರಿಗೆ ಬೆಂಬಲವನ್ನು ಕೋರ್ತಾನೆ. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕಾಗಿ ಬಳಸ್ಕೋತಾರೆ. ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ 1775ರಿಂದ 1782ರವರೆಗೆ ಈ ಯುದ್ಧಗಳು ದೀರ್ಘಕಾಲದ ಯುದ್ಧ ನಡೆಯುತ್ತೆ. ಮರಾಠರು ಪ್ರಾರಂಭದಲ್ಲಿ ಯಶಸ್ಸನ್ನು ಗಳಿಸಿದ್ರೂ ಸಹ ಅಂತಿಮವಾಗಿ ಅಹಮದಾಬಾದನ್ನು ಕಳ್ಕೊಳ್ತಾರೆ. ಇದು ಅಹಮದಾಬಾದ್, ಅಲಹಾಬಾದ್ ಅಲ್ಲ, ಅಹಮದಾಬಾದನ್ನು ಕಳ್ಕೊಳ್ತಾರೆ. ಯಾರು? ಈ ಮರಾಠರು. ಮರಾಠ ಒಕ್ಕೂಟ ಯುದ್ಧವನ್ನು ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಂಡು 2ನೇ ಮಾಧವರಾಯನನ್ನು ಪೇಶ್ವೆಯಾಗಿ ನೇಮಿಸ್ತಾರೆ. ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿದ್ದು ಈ ಸಾಲ್ಬಾಯಿ ಒಪ್ಪಂದದ ಮೂಲಕ. ಈ ಕ್ವಶನ್ ಯಾವಾಗಲೂ ಬರ್ತಿರುತ್ತೆ ಕ್ವಶನ್ ಪೇಪರಲ್ಲಿ 10th ಮಕ್ಕಳಿಗೆ. ಸಾಲ್ಬಾಯಿ ಒಪ್ಪಂದದ ಮೂಲಕ ಕೊನೆಗೊಂಡಂತಹ ಯುದ್ಧ ಯಾವುದು ಅಂತ ಕೇಳ್ತಾರೆ. ಆಂಗ್ಲೋ ಮರಾಠ ಯುದ್ಧ, ಅಥವಾ ಹೀಗೂ ಕೇಳಬಹುದು, ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಲೂ ಕೇಳ್ತಾರೆ. ಅದಕ್ಕೆ ಉತ್ತರ ಸಾಲ್ಬಾಯಿ ಒಪ್ಪಂದ. ಇನ್ನು ಲಾರ್ಡ್ ವೆಲ್ಲೆಸ್ಲಿ
ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದವರು 1798ರಿಂದ 1805ರವರೆಗೆ ಇವರ ಕಾಲಘಟ್ಟ. ಇವರು ಏನು ಮಾಡ್ತಾರೆ, ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಆ ವಿಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿರ್ತವೆ. ಆದ್ದರಿಂದ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರುತ್ತೆ, ರಾಜ್ಯಗಳು ದುರ್ಬಲಗೊಂಡಿರ್ತವೆ. ವಿಸ್ತರಣಾ ನೀತಿಗೆ ಈ ಒಂದು ಸ್ಥಿತಿ ಅನುಕೂಲಕರ ಆಗುತ್ತೆ ಈ ಲಾರ್ಡ್ ವೆಲ್ಲೆಸ್ಲಿಗೆ. ತನ್ನ ಗುರಿಯನ್ನು ಸಾಧಿಸೋದಕ್ಕೋಸ್ಕರ ಅವನು 3 ವಿಧಾನಗಳನ್ನು ಅನುಸರಿಸ್ತಾನೆ. ಅವು ಯಾವ್ಯಾವಂದರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಸಾರ್ತಾನೆ, ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಂತಹ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸ್ಕೊತಾನೆ. ಈ ರೀತಿ 3 ವಿಧಾನಗಳ ಮೂಲಕ ಅವನು ತನ್ನ ಬಲಿಷ್ಠತೆಯನ್ನು ಇನ್ನೂ ಬಲಿಷ್ಠನಾಗಿ ಬೆಳಿತಾನೆ. ಈ ಬ್ರಿಟಿಷರ ಸಾಮ್ರಾಜ್ಯದ ವಿಸ್ತರಣೆಯ ಕೆಲಸದಲ್ಲಿ ತೊಡಗ್ತಾನೆ. ಏನಿದು ಸಹಾಯಕ ಸೈನ್ಯ ಪದ್ಧತಿ ಅಂದರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ ಅವರು 1798ರಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿ ನೀತಿಯನ್ನು ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತರ್ತಾನೆ. ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿತ್ತು. ಇದೊಂದು ಸೈನಿಕ ಒಪ್ಪಂದ. ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥದ್ದು ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ಇದ್ದಂತಹ ಒಂದು ಸೈನಿಕ ಒಪ್ಪಂದ. ಈ ಒಂದು ಸೈನಿಕ ಒಪ್ಪಂದದಲ್ಲಿ ಯಾವ್ಯಾವ ನಿಬಂಧನೆಗಳನ್ನು ಈ ಬ್ರಿಟಿಷರು ವಿಧಿಸಿದ್ರು ಅಂತಂದರೆ, ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಅವನಿಗೆ ಅದರ ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಂತಹ ಅಧೀನಕ್ಕೆ ಒಳಪಟ್ಟಂತಹ ಒಬ್ಬ ಭಾರತೀಯ ರಾಜ ಅಥವಾ ರಾಜ್ಯದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸ್ಕೊಳ್ಬೇಕಾಗ್ತಾ ಇತ್ತು. ಮತ್ತು ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಂಡು ಅದರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬೇಕಾಗಿತ್ತು. ಸೇನೆಗೆ ಕೊಡುವಂತಹ ವೇತನ ಮತ್ತು ಸೇನೆಯನ್ನು ನಿರ್ವಹಿಸುವಂತಹ ವೆಚ್ಚವನ್ನು, ಆ ವೆಚ್ಚಕ್ಕೆ ಸಂಬಂಧಪಟ್ಟ ಎಲ್ಲ ಖರ್ಚುಗಳನ್ನು ಈ ರಾಜ್ಯವೇ ಭರಿಸಬೇಕಾಗ್ತಾ ಇತ್ತು. ಇಲ್ವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕಾಗ್ತಾ ಇತ್ತು ಮತ್ತು ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸ್ಕೊಳ್ಬೇಕಾಗ್ತಾ ಇತ್ತು. ಅವರಿಗೂ ಕೂಡ ಈ ವೇತನವನ್ನು ಕೊಡಬೇಕಾಗ್ತಾ ಇತ್ತು. ಅದೇ ರೀತಿ ಯಾವುದೇ ಯುರೋಪಿಯನ್ನರನ್ನು ಅನುಮತಿ ಇಲ್ಲದೆ ನೇಮಿಸಿಕೊಳ್ಳುವಂತಹ ಒಂದು ಅಧಿಕಾರ ರಾಜರಿಗೆ ಇರಲಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮಾಡಬೇಕಾದ್ರೆ ಅಥವಾ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಗವರ್ನರ್ ಜನರಲ್ ಸಮ್ಮತಿಯನ್ನು ಪಡ್ಕೊಂಡಿರಬೇಕಾಗಿತ್ತು. ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತಾ ಇತ್ತು. ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಮೊದಲ ರಾಜ್ಯ ಅಂದರೆ ಅದು ಹೈದರಾಬಾದ್ ಸಂಸ್ಥಾನ. ನಂತರ ಮೈಸೂರು, ಔಧ್, ಮರಾಠ, ತಾಂಜಾವೂರ್, ಪೂನಾ, ಅರ್ಕಾಟ್, ಬಿರಾರ್, ಗ್ವಾಲಿಯರ್ ಮುಂತಾದ ರಾಜ್ಯಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತವೆ. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಗುತ್ತೆ. ಅವರಿಗೆ ಯಾವುದೇ ರೀತಿಯ ಸೈನಿಕರಿಗೆ ವೇತನ ಕೊಡುವ ಅಗತ್ಯತೆ ಇರಲಿಲ್ಲ, ನಿರ್ವಹಿಸುವ ಅಗತ್ಯತೆ ಇರಲಿಲ್ಲ. ಯಾಕಂದರೆ ಅವರ ಸೈನ್ಯದ ತುಕಡಿಯನ್ನು ಈ ಈಸ್ಟ್ ಇಂಡಿಯಾ ಕಂಪನಿಗೆ ಅಧೀನಕ್ಕೆ ಒಳಪಟ್ಟಂತಹ ರಾಜ್ಯದ ರಾಜರೇ ನೋಡ್ಕೊಳ್ತಾ ಇದ್ರು. ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಅವರಿಗೆ ಸಾಧ್ಯ ಆಯಿತು. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರವಾದಂತಹ ಶೋಷಣೆಗೆ ಈ ಒಪ್ಪಂದದ ಮೂಲಕ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳ ಮೂಲಕ ಅವರಿಗೆ ಶೋಷಣೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಈ ಬ್ರಿಟಿಷರು. ಈ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಮೊದಲ ರಾಜ್ಯ ಯಾವುದು? ಹೈದರಾಬಾದ್ ಸಂಸ್ಥಾನ. ನಂತರ ಹಲವಾರು ಸಂಸ್ಥಾನಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತವೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪುಗೊಳ್ತವೆ. ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧ, ಇದು ನಡೆದಿದ್ದು 1803ರಿಂದ 1805ರವರೆಗೆ. ಮರಾಠ ಮನೆತನಗಳ ನಾಯಕರ ನಡುವೆ ಸಂಘರ್ಷ ನಡೀತಾ ಇರುತ್ತೆ. ಈ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ ಆಗುತ್ತೆ. ಒಳಗೆ ಈ ಸಂಘರ್ಷಗಳು ನಡೆದಾಗ ಆ ಸಂಘರ್ಷದ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದು ಬ್ರಿಟಿಷರು. ಹೋಳ್ಕರ್ ಮನೆತನದ ಯಶವಂತ್ ರಾವ್ ಒಂದು ಕಡೆಯಾದರೆ ಸಿಂಧಿಯಾದ ದೌಲತ್ ರಾವ್
ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇವರಿಬ್ಬರು ಒಂದು ಕಡೆ ಆಗಿರ್ತಾರೆ. ಹೋಳ್ಕರ್ ಯಶವಂತರಾವ್ ಒಂದು ಕಡೆ ಇರ್ತಾರೆ. ಇವರ ಮಧ್ಯೆ ತಿಕ್ಕಾಟ ಶುರುವಾಗಿರುತ್ತೆ. 1802ರಲ್ಲಿ ಹೋಳ್ಕರ್ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸುತ್ತೆ. ಹೋಳ್ಕರ್ ಸೈನ್ಯ ಈ ಎರಡು ಸೈನ್ಯದ ಮೇಲೆ ಯುದ್ಧ ಸಾರಿ ಇವರನ್ನು ಸೋಲಿಸುತ್ತೆ. 1802ರಲ್ಲಿ ಹೋಳ್ಕರ್ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿದಾದ ಮೇಲೆ ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸ್ತಾನೆ. ಪೇಶ್ವೆ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ, ಬ್ರಿಟಿಷರ ಸಹಾಯವನ್ನು ಕೋರ್ತಾನೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೆ. ಅವರು ಸಹಾಯ ಮಾಡಬೇಕು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಬೇಕಾಗಿರುತ್ತೆ. ಆದ್ದರಿಂದ ಈ ಪೇಶ್ವೆ ಎರಡನೇ ಬಾಜಿರಾವ್ ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕೋದ್ರ ಮೂಲಕ ಬ್ರಿಟಿಷರ ಸಹಾಯವನ್ನು ಪಡಿತಾನೆ. ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್, ಭೋಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡ್ತಾರೆ. 1803ರಿಂದ 1805ರವರೆಗೆ ಹಲವಾರು ಯುದ್ಧಗಳಲ್ಲಿ ವೆಲ್ಲೆಸ್ಲಿ ಮರಾಠರನ್ನು ಸೋಲಿಸ್ತಾನೆ. ಈ ಹೋಳ್ಕರ್ ಮನೆತನದವರು ಸಿಂಧಿಯಾ ಮತ್ತು ಭೋಸ್ಲೆ ಮನೆತನದವರು ಒಂದಾಗಿ ಈ ಪೇಶ್ವೆ ಮತ್ತು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿದ್ರಿಂದ ಏನಾಗುತ್ತೆ, 1803ರಿಂದ 1805ರವರೆಗೆ ಹಲವಾರು ಯುದ್ಧಗಳು ನಡೀತವೆ. ಲಾರ್ಡ್ ವೆಲ್ಲೆಸ್ಲಿ ಈ ಎಲ್ಲ ಮರಾಠ ಮನೆತನಗಳನ್ನು ಮಣಿಸ್ತಾನೆ. ಆದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಏನಾಗುತ್ತೆ, ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಆದ್ದರಿಂದ ಇದರಿಂದ ಬೇಸತ್ತಂತಹ ಲಾರ್ಡ್ ವೆಲ್ಲೆಸ್ಲಿ ರಾಜೀನಾಮೆ ನೀಡಿ ತನ್ನ ಸ್ವದೇಶಕ್ಕೆ ಮರಳ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾದಂತಹ ಶಾಂತಿ ನೆಲೆಯೂರುತ್ತೆ. ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು ಒಳಗೆ ಈ ಮರಾಠ ಮನೆತನಗಳ ನಡುವೆ ಸಂಘರ್ಷ ನಡೆದಿದ್ದೇ ಕಾರಣ ಆಗುತ್ತೆ. 1802ರಲ್ಲಿ ಈ ಮನೆತನಗಳ ಮಧ್ಯೆಯೇ ಸಂಘರ್ಷ ಆಗುತ್ತೆ. ಯಾರ್ಯಾರು ಹೋಳ್ಕರ್ ಮತ್ತು ಸಿಂಧಿಯಾ ಪೇಶ್ವೆ ಮಧ್ಯೆ ಯುದ್ಧ ಆಗಿ ಈ ಸಿಂಧಿಯಾ ಮತ್ತು ಪೇಶ್ವೆಗೆ ಹಿನ್ನಡೆಯಾದಾಗ ಏನಾಗುತ್ತೆ, ಈ ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಕೋರಿದಾಗ ಅವನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಇವನು ಯಾಕೆ ಸಹಿ ಹಾಕ್ದ ಅಂತ ಹೋಳ್ಕರ್, ಭೋಸ್ಲೆ ಮತ್ತು ಸಿಂಧಿಯಾ ಮನೆತನದವರು ಒಗ್ಗೂಡಿ ಈ ಬ್ರಿಟಿಷರು ಮತ್ತು ಪೇಶ್ವೆ ವಿರುದ್ಧ ಯುದ್ಧವನ್ನು ಸಾರ್ತಾರೆ. 1803ರಿಂದ 1805ರವರೆಗೆ ಏನಾಗುತ್ತೆ, ಹಲವಾರು ಯುದ್ಧಗಳಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಈ ಮರಾಠರನ್ನು ಸೋಲಿಸ್ತಾನೆ. ಆದರೆ ಈ ಸೋಲಿಸುವಾಗ ಹಲವಾರು ಯುದ್ಧಗಳು ನಡೆಯುವಾಗ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಇದರಿಂದ ತೀವ್ರವಾದಂಥ ಟೀಕೆಗೆ ಲಾರ್ಡ್ ವೆಲ್ಲೆಸ್ಲಿ ಒಳಗಾಗ್ತಾನೆ ಮತ್ತು ಹುದ್ದೆಗೆ ರಾಜೀನಾಮೆ ನೀಡಿ ತನ್ನ ಸ್ವದೇಶಕ್ಕೆ ಮರಳ್ತಾನೆ. ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ. ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1817ರಿಂದ 1818ರವರೆಗೆ. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ನಡೆಸ್ತಾರೆ. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತ ಆಗೋದಕ್ಕೆ ಹವಣಿಸ್ತಾ ಇರ್ತಾನೆ. 1817ರಲ್ಲಿ ಪೇಶ್ವೆ ಪೂನಾದ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿಯನ್ನು ನಡೆಸ್ತಾನೆ. ಆ ರೆಸಿಡೆನ್ಸಿಯನ್ನು ಸುಡುತ್ತಾನೆ. ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋಲ್ತಾರೆ. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯ್ ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೊರೆಗಾಂವ್, ಅಷ್ಟಿ ಈ ಎರಡು ಯುದ್ಧಗಳನ್ನು ಸಾರ್ತಾನೆ. ಈ ಎರಡು ಯುದ್ಧಗಳಲ್ಲಿ ಅವನು ಸೋತು ಶರಣಾಗ್ತಾನೆ ಮತ್ತು ಅಲ್ಲಿಗೆ ಪೇಶ್ವೆ ಅನ್ನುವಂತಹ ಒಂದು ಪದವಿ ರದ್ದಾಗುತ್ತೆ. ಎರಡನೇ ಬಾಜಿರಾವ್ ಏನು ಮಾಡ್ತಾನೆ, 1818ರಲ್ಲಿ ಕೊರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಅವನನ್ನು ಸುಮ್ಮನಿರಿಸ್ತಾರೆ. ಎರಡನೇ ಬಾಜಿರಾವ್ನನ್ನು ಬದಲಿಗೆ ಶಿವಾಜಿಯ ವಂಶಸ್ಥನಾದಂತಹ ಪ್ರತಾಪ ಸಿಂಹನನ್ನು ಸತಾರಾದಲ್ಲಿ ಪಟ್ಟ ಕಟ್ಟಿ ಮರಾಠರ ಸಾಂಪ್ರದಾಯಿಕ ಮುಖಂಡನನ್ನಾಗಿ ಮಾಡೋದ್ರ ಮೂಲಕ ಮರಾಠರ ಪ್ರತಿರೋಧವನ್ನು ಇವರು ನಿಗ್ರಹಿಸ್ತಾರೆ ಬ್ರಿಟಿಷರು. ಹೀಗೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ, ಈ ಬ್ರಿಟಿಷರು ಕರ್ನಾಟಿಕ್ ಯುದ್ಧದ ನಂತರ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದವರು ಯಾರ್ಯಾರು, ಸಿಖ್ಖರು, ಮರಾಠರು ಮತ್ತು ಮೈಸೂರು ಅರಸರು. ಇವರ ಮಧ್ಯೆ ಈ ಮೈಸೂರು, ಮರಾಠರು ಮತ್ತು ಈ ಸಿಖ್ಖರ ವಿರುದ್ಧ ನಡೆದಂತಹ ಯುದ್ಧಗಳಲ್ಲಿ ನಾವು ಆಂಗ್ಲೋ ಮರಾಠ ಯುದ್ಧಗಳನ್ನು 3 ಕಲ್ತ್ವಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಮತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ಇಲ್ಲಿ ಕಲಿತ್ವಿ. ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ
1798ರಲ್ಲಿ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಕಲಿತ್ವಿ. ಈ ಸಹಾಯಕ ಸೈನ್ಯ ಪದ್ಧತಿಯ ಅಡಿಯಲ್ಲಿ ಬರುವಂತಹ ನಿಬಂಧನೆಗಳನ್ನು ಕಲಿತ್ವಿ. ಅದೇ ರೀತಿ ಯಾವ್ಯಾವ ರಾಜ್ಯಗಳು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆಯನ್ನು ಸೂಚಿಸಿದ್ವು ಅನ್ನೋದನ್ನು ಕೂಡ ಈ ಪಾಠದಿಂದ ನಾವು ಕಲಿತ್ವಿ. ಮುಂದೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಆ ಪಾಠದಲ್ಲಿ ಈ ಬ್ರಿಟಿಷ್ ಅಧಿಕಾರಿಗಳ ಕ್ರೋಢೀಕರಣ, ಅದೇ ರೀತಿ ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಜಾರಿಗೆ ತರ್ತಾನೆ. ಇವೆಲ್ಲದರ ಬಗ್ಗೆ ನಾವು ಆ ಪಾಠದಲ್ಲಿ ಕಲಿತೀವಿ.